Well, good afternoon everyone. ನಾವು ಇಂದಿನ ತರಗತಿಯಲ್ಲಿ ನಮ್ಮ ಭಾರತದ ಇತಿಹಾಸದ ಸುಮಾರು 2300 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ನಾವು ಹೋಗೋಣ. ಆಯ್ತಾ? ನಮ್ಮ ಭಾರತದ ಪ್ರಾಚೀನ ಇತಿಹಾಸವನ್ನ ನೋಡಿದ್ರೆ ನಮ್ಮ ಭಾರತದಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆಯನ್ನ ನಡೆಸಿದವೆ. ನೀವು ಯಾವ್ಯಾವ ಮುಖ್ಯವಾದ ರಾಜಮನೆತನಗಳು ಆಳ್ವಿಕೆ ನಡೆಸಿದವೆ ಅಂತ ಹೇಳ್ತೀರಾ? ಪ್ರಾಚೀನ ಇತಿಹಾಸದಲ್ಲಿ ನಾನು ಕೇಳ್ತಿರೋದು, ಪ್ರಾಚೀನ ಇತಿಹಾಸದಲ್ಲಿ ಯಾವ ಯಾವ ಮನೆತನಗಳು ಭಾರತವನ್ನ ಆಳ್ವಿಕೆ ಮಾಡಿದ್ವು? ಮೌರ್ಯರು, ಗುಪ್ತರು ಮತ್ತೆ ಶಾತವಾಹನರು. ಈ ಪ್ರಮುಖ 3 ಮನೆತನಗಳು ನಮ್ಮ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಭಾರತವನ್ನ ಆಳಿದಂತಹ ಪ್ರಮುಖ ರಾಜಮನೆತನಗಳಾಗಿರ್ತವೆ. ಹಾಗಾದ್ರೆ ನಾವು ಈಗ ಮೌರ್ಯ ಸಾಮ್ರಾಜ್ಯ, ಈ ಮೌರ್ಯ ಸಾಮ್ರಾಜ್ಯ ಯಾಕೆ ಸ್ಥಾಪನೆ ಆಯ್ತು? ಕ್ವಶನ್ ಬರುತ್ತಲ್ವಾ, ಯಾಕೆ ಸ್ಥಾಪನೆ ಆಯ್ತು ಅಂತ. ಈ ಮೌರ್ಯ ಸಾಮ್ರಾಜ್ಯವನ್ನ ಭಾರತದ ಮೊಟ್ಟ ಮೊದಲ ಪ್ರಾಚೀನ ಸಾಮ್ರಾಜ್ಯ ಅಂತ ಕರೀತಾರೆ. ಅದರಲ್ಲೂ ಕೂಡ ನಮ್ಮ ಇತಿಹಾಸಕಾರ ಏನಂತ ಕರೀತಾರೆ ಅಂದ್ರೆ, ಈ ಮೌರ್ಯ ಸಾಮ್ರಾಜ್ಯವನ್ನ ಪ್ರತೀಕಾರದ ಸಾಮ್ರಾಜ್ಯ ಅಂತ ಕರೀತಾರೆ. ಯಾಕೆಂದ್ರೆ ಈ ಮೌರ್ಯ ಸಾಮ್ರಾಜ್ಯ ಅಂತ ಏನಿದೆಯಲ್ಲ, ಈ ಮೌರ್ಯ ಸಾಮ್ರಾಜ್ಯ ಮಹಾನ್ ರಾಜನೀತಿ ತಜ್ಞನಾಗಿರ್ತಕ್ಕಂತಹ ಚಾಣಕ್ಯನ ಪ್ರತೀಕಾರದ ಒಂದು ಫಲವಾಗಿ ಮೌರ್ಯ ಸಾಮ್ರಾಜ್ಯ ಅನ್ನೋದು ಸ್ಥಾಪನೆ ಆಗಿರ್ತದೆ. ಹಾಗಾದ್ರೆ ನಾವು ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋಣ. ಯಾಕೆ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಉಗಮ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆಯ್ತಾ ಮಕ್ಕಳೇ? ಇಲ್ಲಿ ನಿಮಗೆ ಭಾರತದ ಭೂಪಟ ಕಾಣಿಸ್ತಾ ಇದೆಯಾ? ಈ ಭಾರತದ ಭೂಪಟದಲ್ಲಿ ಇಲ್ಲಿ ಮೊದಲನೇದಾಗಿ ನಾನು ಇದು ಪ್ರಾಚೀನ ಆಧುನಿಕ ಭಾರತದ ಭೂಪಟ ಆಗಿರೋದ್ರಿಂದ ಪ್ರಾಚೀನ ಭಾರತದಲ್ಲಿ ಒಂದೊಂದು ಪ್ರದೇಶಕ್ಕೆ ವಿವಿಧ ರೀತಿಯ ಹೆಸರಿದ್ವು. ಅವನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಇಲ್ಲಿದೆ ನೋಡಿ, ಅಫ್ಘಾನಿಸ್ತಾನ. ಈಗಿನ ಅಫ್ಘಾನಿಸ್ತಾನ ಏನಿದೆಯಲ್ಲ, ಈಗಿನ ಅಫ್ಘಾನಿಸ್ತಾನವನ್ನ ಪ್ರಾಚೀನ ಕಾಲದಲ್ಲಿ ಏನಂತ ಕರೀತಾ ಇದ್ರು ಅಂದ್ರೆ ಗಾಂಧಾರ ಅಂತ ಕರೀತಾ ಇದ್ರು. ಗಾಂಧಾರ ಅಂತ ಕರೀತಾ ಇದ್ರು. ಮತ್ತೆ ಇಲ್ಲಿ ಬನ್ನಿ, ಬಿಹಾರವನ್ನ ಮಗಧ ಸಾಮ್ರಾಜ್ಯ ಅಂತ ಕರೀತಾ ಇದ್ರು. ಓಕೆ. ದೆನ್ ಇಲ್ಲಿ ಈಗ ಪ್ರಸ್ತುತ ತಕ್ಷಶಿಲಾ ಅಂತ ಇದೆ. ಈಗ ಪ್ರಸ್ತುತ ಎಲ್ಲಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ತಕ್ಷಶಿಲಾ ಅಂತಕ್ಕಂಥದ್ದು. ಈ ಪಾಕಿಸ್ತಾನದಲ್ಲಿ ತಕ್ಷಶಿಲಾ ಈ ಭಾಗವನ್ನ ಏನಿದೆಯಲ್ಲ, ಈ ಭಾಗವನ್ನ ತಕ್ಷಶಿಲಾ ಸಾಮ್ರಾಜ್ಯ. ಅದ್ರ ಮುಂದೆ ಬರ್ತಕ್ಕಂಥದ್ದು ಇದು ಪೌರಸ್ ಸಾಮ್ರಾಜ್ಯ ಅಂತ ಕರೀತಾರೆ. ಪೌರಸ್ ಅಂತಕ್ಕಂಥ ಸಾಮ್ರಾಜ್ಯ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಈ ಮಗಧ ಸಾಮ್ರಾಜ್ಯ. ಈ ಮಗಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದಂತಹ, ಸ್ಥಾಪನೆ ಮಾಡಿದಂತಹ ದೊರೆ ಮಹಾಪದ್ಮನಂದ ಅಂತ ಇರ್ತಾನೆ. ಮಹಾಪದ್ಮನಂದನಿಗೆ 9 ಜನ ಮಕ್ಕಳು. ಅದರಲ್ಲಿ ಧನಾನಂದ ಅಂತ ಪ್ರಮುಖವಾದ ಅರಸ. ಇವನೇನ್ ಮಾಡ್ತಾನೆ, ಇಡೀ ಈ ಮಗಧ ಸಾಮ್ರಾಜ್ಯದ 9 ಪ್ರಾಂತ್ಯಗಳ ರಾಜರುಗಳೇನಿರ್ತಾರಲ್ಲ, ಅವ್ರ ಸಂಬಂಧರು, ಅವರ ಆಡಳಿತ ವ್ಯವಸ್ಥೆನೆಲ್ಲ ಇವನು ಕೂಡ ಸುಧಾರಣೆ ಮಾಡ್ತಾ ಇರ್ತಾನೆ. ಆಗ ಈ ನಾವು ಈಗ ಚಾಣಕ್ಯನ ಹತ್ರ ಬರೋಣ. ಈ ಚಾಣಕ್ಯ ಅಂತಕ್ಕಂಥವನು ಇವರ ಮೂಲ ಯಾವುದು ಅಂದ್ರೆ, ನಮ್ಮ ಈಗ ಏನು ದಕ್ಷಿಣ ಭಾರತ ಇದೆಯಲ್ಲ, ಈ ದಕ್ಷಿಣ ಭಾರತದ ತಮಿಳುನಾಡಿನ ಇವರ ತಂದೆ ತಮಿಳುನಾಡಿನವರಾಗಿರ್ತಾರೆ. ಅವರ ಹೆಸರು ಚಣಕ ಅಂತ. ಈ ಚಣಕ ಏನಿದ್ದಾರೆ, ತಮ್ಮ ಜ್ಞಾನವನ್ನ ಪಸರಿಸುವುದಕ್ಕೆ ಉತ್ತರ ಭಾರತದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ನಮ್ಗೆ ಗೊತ್ತಿದೆ ತಕ್ಷಶಿಲಾ ಅಂದ್ರೆ ಏನು. ನಮ್ಮ ಪ್ರಾಚೀನ ಭಾರತದಲ್ಲಿ ತಕ್ಷಶಿಲೆ ಅಂತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರದೇಶ. ತಕ್ಷಶಿಲದಲ್ಲಿ ಅನೇಕ ಪ್ರಾಚೀನ ಭಾರತ ಅಂದ್ರೆ ಪಾಶ್ಚಿಮಾತ್ಯ ವಿದ್ಯಾರ್ಥಿಗಳೆಲ್ಲ ಕೂಡ ಬಂದು ಏನ್ ಕಲಿತಾ ಇದ್ರು, ತಕ್ಷಶಿಲದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅಲ್ಲಿ ಈ ಚಣಕ ಅನ್ನೋನು ಹೋಗ್ತಾನೆ. ಅವನಿಗೆ ಜನಿಸಿದಂತಹ ಮಗ ಏನಿರ್ತಾನಲ್ಲ, ಅವನಿಗೆ ಚಾಣಕ್ಯ ಅಂತ ಕರೀತಾರೆ. ಅವನ ಹೆಸರೇನು? ಚಾಣಕ್ಯ. ಚಣಕನ ಮಗನಾಗಿದ್ದರಿಂದ ಅವನಿಗೆ ಚಾಣಕ್ಯ ಅಂತ ಕರೀತಾರೆ. ಆದ್ರೆ ಅವನ ಮೂಲ ಹೆಸರೇನು ಅಂದ್ರೆ ಚಂದ್ರಗುಪ್ತ, ಅಲ್ಲ ವಿಷ್ಣುಗುಪ್ತ, ಸಾರಿ. ವಿಷ್ಣುಗುಪ್ತ ಅನ್ನೋದು ಅವನ ಮೊದಲ ಹೆಸರಾಗಿರುತ್ತೆ. ಈಗ ಈ ಚಾಣಕ್ಯ ಯಾಕೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋಕೆ ಮೇನ್ ಕಾರಣ ಏನು ಅಂತ ಗೊತ್ತಿರುತ್ತೆ, ತಿಳ್ಕೊಳ್ತಾ ಹೋಗೋಣ. ಈಗ ನಮ್ಗೆ ಗೊತ್ತು, ಇಡೀ ಪ್ರಪಂಚವನ್ನೇ ಗೆಲ್ಲಬೇಕಾದಂತಹ ಮಹದಾಸೆನ ಹೊಂದಿರತಕ್ಕಂತಹ ದೊರೆ ಯಾರು? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಏನ್ ಮಾಡಿರ್ತಾನೆ, ಇಡೀ ಎಲ್ಲಾ ಪ್ರಪಂಚದ ಎಲ್ಲಾ ದೇಶಗಳನ್ನ ಗೆಲ್ತಾ ಬರ್ತಾ ಏನ್ ಮಾಡ್ತಾನೆ, ಭಾರತದ ಕಡೆಗೆ ತನ್ನ ನೋಟವನ್ನು ಹರಿಸ್ತಾನೆ.
ಭಾರತದ ಕಡೆಗೆ ತನ್ನ ನೋಟವನ್ನು ಹರಿಸಿದಾಗ ಈ ಪ್ರದೇಶದಲ್ಲಿ ಬರ್ತಾನೆ ಅವನು. ಯಾವುದು ಈಗಿನ ಏನು ಉತ್ತರಾಂಚಲ, ನೇಪಾಳ, ಟಿಬೇಟ್ ಏನಿದಾವಲ್ಲ ಈ ಪ್ರದೇಶಗಳ ಕಡೆಗೆ ಬರ್ತಾನೆ. ಈ ಪ್ರದೇಶಗಳ ಕಡೆಗೆ ಬಂದಾಗ ಅವನಿಗೆ ಅನ್ಸುತ್ತೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಪರ್ವತ ಶ್ರೇಣಿಗಳಿದಾವೆ, ನಾನು ಈ ಪರ್ವತ ಶ್ರೇಣಿಗಳನ್ನ ದಾಟಿಕೊಂಡು ಆ ಭಾರತವನ್ನ ಗೆಲ್ಲೋದಕ್ಕೆ ಅಸಾಧ್ಯವಾದಂತ ಮಾತು ಅಂತ ಅವನಿಗೆ ಗೊತ್ತಾಗುತ್ತೆ. ಆ ಅಲೆಕ್ಸಾಂಡರ್ ಯಾರಂತ ನೋಡೋದಾದ್ರೆ ನೋಡಿ, ಇವನೇ ಆ ಅಲೆಕ್ಸಾಂಡರ್ ಮಹಾಶಯ. ನೆಕ್ಸ್ಟ್ ಅವನೇನ್ ಮಾಡ್ತಾನೆ, ಅದಕ್ಕೆ ಈ ಪ್ರದೇಶದಿಂದ ಬರ್ತಾನೆ. ಯಾವುದು ಗಾಂಧಾರ ಪ್ರದೇಶ, ಈಗಿನ ಅಫ್ಘಾನಿಸ್ತಾನ ಅಂತ ಏನ್ ಕರೀತಾ ಇದೀವಲ್ಲ ಆ ಗಾಂಧಾರ ಪ್ರದೇಶ ಕಡೆಯಿಂದ ಬರ್ತಾನೆ. ಆ ಗಾಂಧಾರ ಪ್ರದೇಶದ ಕಡೆಯಿಂದ ಬಂದು ಆ ಗಾಂಧಾರ ಪ್ರದೇಶದಿಂದ ನಂತರ ಆ ಗಾಂಧಾರ ಪ್ರದೇಶನ ವಶಪಡಿಸ್ಕೊಂತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ತಕ್ಷಶಿಲ. ತಕ್ಷಶಿಲದಲ್ಲಿ ಅಂಬಿ ಅಂತ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ನೋಡಿ ಇವನೇ ಅಂಬಿ ಅಂತ ಕಾಣ್ತಿದ್ಯಾ, ಇವನು ಅಂಬಿ ಅಂತ. ಇವನು ಈ ತಕ್ಷಶಿಲವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಇವನಿಗೆ ಏನಾಗಿರುತ್ತೆ, ಇಡೀ ಪ್ರಪಂಚವನ್ನೇ ಗೆದ್ಕೊಂಡ್ ಬಂದಿರತಂತಹ ಅಲೆಕ್ಸಾಂಡರು ಒಂದೇ ಒಂದು ಯುದ್ಧದ ಕರೆಯವನ್ನ ಕಳಿಸ್ತಾನೆ. ಇವನಿಗೆ ಏನನ್ಸುತ್ತೆ, ಓ ನಾನು ಇವನನ್ನ ಎದುರಿಸೋಕಂತೂ ಸಾಧ್ಯ ಇಲ್ಲ, ಸುಮ್ಮನೆ ಶರಣಾಗತಿಯಾಗಿ ಇವನಿಗೆ ಕಪ್ಪ ಕಾಣಿಕೆ ನೀಡೋಣ ಅಂತ ಕೊಡ್ತಾನೆ. ಅಷ್ಟೇ ಅಲ್ಲದೆ ಇವನು ಬದ್ಧ ವೈರಿ ಯಾರು, ಪೂರಸ್. ನೋಡಿ ಇವನ ಬದ್ಧ ವೈರಿ ಪೂರಸ್. ಇವನ ನೆರೆಯ ರಾಜ್ಯ ಆಗಿರ್ತಂತ ಪುರೂರವ ಸಾಮ್ರಾಜ್ಯ ಏನಿರುತ್ತಲ್ಲ, ಈ ಪುರೂರವ ಸಾಮ್ರಾಜ್ಯದ ದೊರೆ ಈ ಪೂರಸ್ನ ಸಾಮ್ರಾಜ್ಯವನ್ನ ಆಕ್ರಮಣ ಮಾಡ್ಕೊಬೇಕು ಅನ್ನೋ ಆಸೆ ಈ ಅಂಬಿಗಿರುತ್ತೆ. ಆದ್ರೆ ಅಂಬಿ ಅದನ್ನ ಮಾಡಕ್ಕಾಗೋದಿಲ್ಲ. ಈಗ ಅಲೆಕ್ಸಾಂಡರ್ಗೆ ತನ್ನ ಸೈನ್ಯದ ಬಲವನ್ನ ಅಲೆಕ್ಸಾಂಡರ್ಗೆ ಕೊಡ್ತಾನೆ. ಯಾರನ್ನು ಸೋಲ್ಸೋದಕ್ಕೆ, ಪುರೂರವನ್ನ ಸೋಲ್ಸೋದಕ್ಕೆ. ಆದ್ರೆ ಆ ಚಿಕ್ಕ ಸಾಮ್ರಾಜ್ಯ ಪೌರವ ಸಾಮ್ರಾಜ್ಯ ಇಡೀ ಅಲೆಕ್ಸಾಂಡರ್ನ ಮತ್ತೆ ಅಂಬಿಯ ಸೈನ್ಯವನ್ನ ಒಂದು ಚಿಕ್ಕ ಕಾದಾಟದಲ್ಲಿ ಎದುರಿಸುತ್ತೆ. ಆದ್ರೆ ಸಂಪೂರ್ಣವಾಗಿ ಅಲೆಕ್ಸಾಂಡರ್ನ ಸೈನ್ಯ ಸೋಲೋದಿಲ್ಲ, ಎದುರಿಸುತ್ತೆ. ಆಗ ಈ ತಕ್ಷಶಿಲದಲ್ಲಿ ಯಾರಿರ್ತಾರೆ, ಚಾಣಕ್ಯ ಇರ್ತಾನಲ್ಲಿ. ತಕ್ಷಶಿಲದಲ್ಲಿ ಚಾಣಕ್ಯ ಇದ್ದಾಗ, ಓ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನೇ ಗೆಲ್ಬೇಕಂತ ಮಹದಾಸೆ ಇಟ್ಕೊಂಡಿದ್ದಾನೆ, ಈಗ ನಮ್ಮ ಭಾರತದ ಕಡೆಗೂ ಅವನು ದಾಳಿ ಮಾಡ್ತಾ ಇದ್ದಾನೆ, ನಾವು ಸಂರಕ್ಷಣೆ ಮಾಡಬೇಕು. ಹಾಗಾದ್ರೆ ಸಂರಕ್ಷಣೆ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಸೈನ್ಯವನ್ನ ಬಲ ಹೊಂದಿರೋದು ಮಗಧ ಸಾಮ್ರಾಜ್ಯ. ಮಗಧ ಸಾಮ್ರಾಜ್ಯ ಹೇಗಿತ್ತು ಅಂದ್ರೆ ಇಡೀ ನಮ್ಮ ಪ್ರಾಚೀನ ಭಾರತದಲ್ಲಿ ಅತ್ಯಂತ ದೊಡ್ಡ ಸೈನ್ಯವನ್ನ ಹೊಂದಿತ್ತು. ಆ ಸೈನ್ಯಕ್ಕೆ ಇವನು ನೋಡಿ ರಾಕ್ಷಸಾಮತ್ಯ ಅಂತ ಹೆಸರು. ರಾಕ್ಷಸಾಮತ್ಯ ಸೇನಾಧಿಪತಿ ಆಗಿರ್ತಾನೆ. ಅವರ ರಾಜರುಗಳು 9 ರಾಜರುಗಳು ಎಷ್ಟೇ ದುರ್ಬಲರಾಗಿದ್ರು ಕೂಡ ಈ ಒಬ್ಬ ಸೇನಾಧಿಪತಿ ಏನಿದಾರಲ್ಲ ರಾಕ್ಷಸಾಮತ್ಯ, ಇವನು ಇಡೀ ಎಲ್ಲಾ ತನ್ನ ಸಾಮ್ರಾಜ್ಯವನ್ನ ನೋಡ್ಕೊಳ್ತಾ ಇರ್ತಾನೆ. ಹೌದಲ್ಲ? ಇಂಥ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನ್ಸುತ್ತೆ, ನಾನು ಮಗಧ ಸಾಮ್ರಾಜ್ಯಕ್ಕೆ ಹೋಗಿ ಮಗಧ ಸಾಮ್ರಾಜ್ಯದಲ್ಲಿ ರಾಜರಾಗಿರ್ತಕ್ಕಂಥ ನಂದರ ದೊರೆ ಧನನಂದನ ಏನಿದಾನಲ್ಲ, ಈ ಧನನಂದನನ್ನ ನಾನು ಹೇಳಿದ್ರೆ ಈ ರೀತಿಯಾದ ದಾಳಿ ನಮ್ಮ ಮೇಲೆ ಬರುತ್ತೆ ಅಂತ, ನಮ್ಮ ಸಾಮ್ರಾಜ್ಯಕ್ಕೆ ಕುತ್ತು ಬರುತ್ತೆ ಅಂತ ನಾವು ಏನಾದ್ರೂ ಹೇಳಿದ್ರೆ ನಮಗೇನಾದ್ರೂ ಸಹಾಯ ಮಾಡಬೇಕು ಅಂತ ಹೋಗ್ತಾನೆ. ಅವಾಗ ಹೋದ್ಮೇಲೆ ಏನು ನಾವು ನಾರ್ಮಲ್ ಆಗಿ ಏನಿರುತ್ತೆ, ಸಾಮ್ರಾಜ್ಯ ಅಂದ್ರೆ ಮಹಾ ಸಾಮ್ರಾಜ್ಯದಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಕಡೆ ಮಂತ್ರಿಗಳು, ಈ ಕಡೆ ವಿದ್ವಾಂಸರು, ಅಲ್ಲಿ ಕವಿಗಳು ಇತ್ಯಾದಿ ಎಲ್ಲರೂ ಕೂಡ ಕುತ್ಕೊಂಡು ಸಭೆಯನ್ನ ಮಾಡ್ತಿರ್ತಾರೆ. ಆದ್ರೆ ಈ ಚಾಣಕ್ಯ ಯಾವಾಗ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾನಲ್ಲ, ಅಂದ್ರೆ ಭಾಗವಹಿಸ್ತಾನಲ್ಲ, ಅಲ್ಲಿ ಇಡೀ ಸಾಮ್ರಾಜ್ಯದ 9 ದೊರೆಗಳು ಕೂಡ ದುಶ್ಚಟಗಳಿಗೆ, ದುರ್ಮಾರ್ಗಗಳಿಗೆ, ಬರೀ ಕೇವಲ ಮೋಜು ಮನರಂಜನೆಗಳಿಗಾಗಿ ಕೂಡ ಅವರು ಒತ್ತಡ ನೀಡ್ತಾ ಇರ್ತಾರೆ. ಇವನ್ ಯಾವಾಗ ಈ ವಿಷಯದ ಬಗ್ಗೆ ಏನು ಅಲೆಕ್ಸಾಂಡರ್ ನಮ್ಗೆ ದಾಳಿ ಮಾಡ್ತಾನೆ, ಈ ಪೂರ್ತಿ ಪ್ರದೇಶವನ್ನ ನಮ್ದು ವಶ ಆಗುತ್ತೆ, ನೀವು ಅದ್ರ ಬಗ್ಗೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅದ್ರ ಬಗ್ಗೆ ಅಂತ ಹೇಳಕ್ಕೂ ಏನು ಹೋಗಿರ್ತಾನಲ್ಲ, ಆಗ ಸಂಪೂರ್ಣವಾಗಿ ಚಾಣಕ್ಯನನ್ನ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಅವಾಗ ಚಾಣಕ್ಯ ಒಂದು ಶಪಥ ಮಾಡ್ತಾನೆ, ಎಲ್ಲೋ ಮದಾಂಧ ದೊರೆಗಳೇ, ನನ್ನ ಈ ಬ್ರಾಹ್ಮಣೋತ್ತಮನಿಗೆ ಅವಮಾನ ಮಾಡಿದ ನಿಮ್ಮ ಎಲ್ಲಾ ರಾಜರಿಗೂ ಕೂಡ ಧಿಕ್ಕಾರವಿರಲಿ. ನಿಮ್ಮ ಕೊರಳಿಗೆ ನಾನು ನೇಣಿನ ಹಗ್ಗವನ್ನು ಹಾಕಿ ನಿಮ್ಮ ಸ್ಥಾನವನ್ನು ಕೆಳಗಿಳಿಸಿ ಅಲ್ಲೊಬ್ಬ ನನ್ನ ಶಿಷ್ಯನನ್ನ ರಾಜನನ್ನಾಗಿ ಮಾಡದೇ ಇದ್ರೆ ನನ್ನ ಗುರುವಿನ ಶಾಪ ನನಗೆ ತಟ್ಲಿ ಅಂತ ಹೇಳಿ ಯಾರು ಈ ಚಾಣಕ್ಯ ಅನ್ನೋನು ಶಪಥ ಮಾಡ್ತಾನೆ. ಚಾಣಕ್ಯ ಶಪಥ ಮಾಡಿ ಆ ಮಹಾರಾಜಸಭೆ ಏನಿರುತ್ತಲ್ಲ ಆ ರಾಜ್ಯಸಭೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಅಲ್ಲಿ ಛತ್ರ ಇರುತ್ತೆ, ಒಂದು ಛತ್ರದ ಕಟ್ಟೆ ಮೇಲೆ ಕೂತಿರ್ತಾನೆ. ಈ ಸಾಮ್ರಾಜ್ಯವನ್ನ
ನಾವು ಇತಿಹಾಸದಲ್ಲಿ ಚಾಣಕ್ಯನ ಬಗ್ಗೆ ನೋಡ್ತಾ ಹೋದ್ರೆ, ಚಾಣಕ್ಯನನ್ನ ಇತಿಹಾಸಕಾರರು ಏನಂತ ಅಂತಾರೆ ಅಂದ್ರೆ, ಚಾಣಕ್ಯವೆಂಬುವನು ಛಲ ಎಂಬುದು ಚಾಣಕ್ಯನ ಮನೆಯ ದೇವರು. ಸಿಟ್ಟು ಅಂತಕ್ಕಂಥದ್ದು ಚಾಣಕ್ಯನ ರಕ್ತದಲ್ಲಿದೆ ಅಂತಕ್ಕಂಥದ್ದು. ಸ್ವಾಭಿಮಾನ ಅಂತಕ್ಕಂಥದ್ದು ಚಾಣಕ್ಯನ ಜೀವ. ಆ ಸ್ವಾಭಿಮಾನ ಬಿಟ್ಟರೆ ಅವನು ಸತ್ತಂಗೆ ಅಲ್ಲಿಗೆ. ಚಾಣಕ್ಯ ಹೇಳ್ತಾನೆ, ಅವನಿಗೆ ಇರೋಂತಹ ರಾಜನೀತಿಯ ಪ್ರಜ್ಞೆಯಿಂದ ಅವನು ಭಾರತದ ಹಲವಾರು ಸಾಮ್ರಾಜ್ಯಗಳಲ್ಲಿ ಆಶ್ರಯವನ್ನ ಪಡಿಬಹುದಾಗಿತ್ತು. ಆದ್ರೆ ಅವನೇನ್ ಮಾಡ್ತಾನೆ, ಆಶ್ರಯವನ್ನ ಪಡೆಯಲ್ಲ. ತಕ್ಷಶಿಲಾದಲ್ಲಿ ಬೋಧನೆಯನ್ನ ಮಾಡ್ತಾ ಇರ್ತಾನೆ. ಆಗ ಇವನೇನು ಹೊರಗಡೆ ಛತ್ರದ ಮೇಲೆ ಕೂತಿರ್ತಾನಲ್ಲ, ಅವನಿಗೆ ಹಳೆಯ ಶಿಷ್ಯ ಯಾರು, ಚಂದ್ರಗುಪ್ತ ಮೌರ್ಯ. 10 ವರ್ಷಗಳ ಕಾಲ ಚಾಣಕ್ಯನ ಕೈಯಲ್ಲಿ ಪಳಗಿದಂತಹ ಒಬ್ಬ ವಿದ್ಯಾರ್ಥಿ. ಇವನೇನ್ ಮಾಡ್ತಾನೆ, ಅಲ್ಲಿ ಅನ್ನ ಛತ್ರ ದಾಸೋಹ ಏನಿರುತ್ತಲ್ಲ, ಛತ್ರದಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇರ್ತಾನೆ ಚಂದ್ರಗುಪ್ತ ಮೌರ್ಯ ಆಗಿರಲ್ಲ, ಚಂದ್ರಗುಪ್ತ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಇವನು ಸಡನ್ ಆಗಿ ಚಂದ್ರಗುಪ್ತನನ್ನ ನೋಡ್ತಾನೆ. ನೋಡಿ ಅವಾಗ ಅವನ ತಲೆಗೆ ಬರುತ್ತೆ, ಓ ನಾನೇನಾದ್ರೂ ಮಗಧ ಸಾಮ್ರಾಜ್ಯದ ನಂದರ ದೊರೆ ಧನನಂದನನ್ನ ಸೋಲಿಸಿ ಹೊಸ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂದ್ರೆ ಈ ಒಂದು ಸಾಹಸಕ್ಕೆ ಈ ಚಂದ್ರಗುಪ್ತನೇ ಸರಿ ಅಂತ ಅವನ ತಲೆಯಲ್ಲಿ ಬರುತ್ತೆ. ಆಗ ಚಂದ್ರಗುಪ್ತನ ಜೊತೆಗೆ ಬರ್ತಾನೆ. ಬಂದು ಈ ಸಾಮ್ರಾಜ್ಯವನ್ನ ಹೇಗಾದ್ರೂ ನಿರ್ನಾಮ ಮಾಡಿ ನಮ್ಮ ಹೊಸ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಬ್ರು ಸಮಾಲೋಚನೆ ಮಾಡ್ತಿರ್ತಾರೆ. ಆಗ ಚಂದ್ರಗುಪ್ತ ಮೌರ್ಯ ಒಂದೇ ಸರಿ ಅಟ್ಯಾಕ್ ಮಾಡ್ಬೇಡ, ಒಂದೇ ಸರಿ ದಾಳಿ ಮಾಡಿದ್ರೆ ನೋಡೋಣ ಏನಾಗುತ್ತೆ ಅಂತ. ಅವಾಗ ರಾಜನೀತಿ ತಜ್ಞ ಆಗಿರ್ತಾನೆ ಯಾರು, ಕೌಟಿಲ್ಯ. ಅವನು ಹೇಳ್ತಾನೆ, ಅಲ್ಲಿ ಸಮಾಧಾನ ಮಾಡ್ಕೋ, ಅಲ್ಲಿ ಒಂದು ತಾಯಿ ಮಗುವಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಆ ಊಟ ಮಾಡಿಸ್ತಿದ್ದಾಳೆ ನೋಡಿ, ಯಾವ ರೀತಿ ಊಟ ಮಾಡಿಸ್ತಿದ್ದಾಳೆ ನೋಡು ಕೇಳ್ತಾನೆ ಅವಳಿಗೆ. ಆ ಮಗು ಏನು ಗೊತ್ತಿಲ್ಲದಿರೋ ಮಗು ತಟ್ಟೆಯ ಮಧ್ಯದ ಭಾಗದಲ್ಲಿ ಕೈ ಹಾಕ್ತಾನೆ. ಅವಾಗ ಅದು ಸುಡುತ್ತೆ. ಅವಾಗ ಏನ್ ಮಾಡ್ತಾನೆ, ಸೈಡಿಂದ ಸ್ವಲ್ಪ ಭಾಗನೆ ತಗೊಂಡ್ ತಿಂದಾಗ ಅವನಿಗೆ ಊಟ ಲಭಿಸುತ್ತೆ. ಅದೇ ರೀತಿ ನಾವು ಮಾಡಬೇಕು. ಆದ್ರಿಂದ ನಮ್ಮ ಹತ್ರ ಸೈನ್ಯ ಇಲ್ಲ ಅಂತ ಹೇಳಿ ಯಾರು, ಚಾಣಕ್ಯ ಚಂದ್ರಗುಪ್ತನಿಗೆ ಹೇಳ್ತಾನೆ. ಆಗ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ರಾಜನೀತಿ ತಜ್ಞನಾಗಿರ್ತಕ್ಕಂಥ ಚಾಣಕ್ಯ ಇಲ್ಲಿ ಏನು ಪೌರ ಸಾಮ್ರಾಜ್ಯ ಏನ್ ಬಂತಲ್ಲ, ಈ ಪೌರ ಸಾಮ್ರಾಜ್ಯದ ಪೂರಸ್ ಅಂತಕ್ಕಂಥವನು ಏನ್ ರಾಜ ಇರ್ತಾನಲ್ಲ, ಅವನಿಗೆ ಮಗಧ ಸಾಮ್ರಾಜ್ಯವನ್ನ ವಶಪಡಿಸ್ಕೋಬೇಕು ಅಂತ ಹೇಳಿ ಅವನಿಗೆ ಆಸೆ ಇರುತ್ತೆ. ಆಗ ಏನ್ ಮಾಡ್ತಾನೆ, ಚಾಣಕ್ಯ ಒಂದು ತಲೆ ಉಪಯೋಗಿಸ್ತಾನೆ. ಶತ್ರುವಿನ ಶತ್ರು ಮಿತ್ರ ಆದ್ರೆ ನಮಗೆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದು ಅವನ ಕಾನ್ಸೆಪ್ಟ್. ಅವಾಗ ಏನ್ ಮಾಡ್ತಾನೆ, ಚಾಣಕ್ಯ ಏನಿರ್ತಾನೆ, ಈ ಪೂರಸ್ ರಾಜನ ಹತ್ರ ಬರ್ತಾನೆ. ಪೂರಸ್ ರಾಜನ ತಗೊಂಡು ನಾವು ಈ ರೀತಿಯಾಗಿ ಚಂದ್ರಗುಪ್ತನನ್ನ ಆಧಾರವಾಗಿಟ್ಕೊಂಡು ಮತ್ತೆ ನಿಮ್ಮ ಸೈನ್ಯದ ಬಲದ ಜೊತೆಗೆ ಮಗಧ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಳೋಣ ಅಂತ ಹೇಳಿ ಯಾರು, ಚಾಣಕ್ಯ ಚಂದ್ರಗುಪ್ತನಿಗೆ ಪೂರಸ್ ರಾಜನಿಗೆ ಹೇಳ್ತಾನೆ. ಪೂರಸ್ ರಾಜನಿಗೆ ಹೇಳಾದ್ಮೇಲೆ ಆಯ್ತು, ಇನ್ನೇನು ನನಗೆ ಅವನು ಯಾರು ರಾಕ್ಷಸಾಮತ್ಯನನ್ನ ಸೋಲಿಸೋದಕ್ಕೆ ನನ್ನ ಸೈನ್ಯದಿಂದ ಆಗಲ್ಲ, ನಿಮ್ಮ ಸೈನ್ಯದ ಬಲದ ಜೊತೆಗೆ ನನ್ನ ಸೈನ್ಯದ ಬಲ ಇದ್ರೂ ಕೂಡ ನಾನು ಮಾಡ್ಬೋದು ಅಂತ. ಅವಾಗ ಏನ್ ಮಾಡ್ತಾನೆ, ಈ ಕೌಟಿಲ್ಯ, ಚಂದ್ರಗುಪ್ತ, ಪೂರಸ್, ಈ 3 ಜನನು, ಕೌಟಿಲ್ಯ ಹಿಂದೆ ಬೋಧಕನಾಗಿ ಮಾರ್ಗದರ್ಶಕನಾಗಿ ಇಬ್ರನ್ನು ಯುದ್ಧ ಮಾಡೋದಕ್ಕೆ ಕಳಿಸ್ತಾನೆ. ಯುದ್ಧ ಮಾಡೋದಕ್ಕೆ ಕಳಿಸಿದಾಗ ಈ ಪೂರಸ್ ಅಂತಕ್ಕಂಥ ರಾಜ ಏನಿರ್ತಾನಲ್ಲ, ಪೂರಸ್ ಏನ್ ಮಾಡ್ತಾನೆ, ರಾಕ್ಷಸಾಮತ್ಯನ ಜೊತೆಗೆ ಯುದ್ಧ ಮಾಡ್ತಿರ್ತಾನೆ. ಆದ್ರೆ ಈ ಚಂದ್ರಗುಪ್ತ ಮೌರ್ಯ, ಈ ಚಾಣಕ್ಯ ಏನಿದಾನಲ್ಲ, ಅವನು ಚಂದ್ರಗುಪ್ತ ಮೌರ್ಯನಿಗೆ ಹೇಳಿರ್ತಾನೆ, ಚಂದ್ರಗುಪ್ತನಿಗೆ ಅವನು ರಾಕ್ಷಸಾಮತ್ಯನ ಜೊತೆಗೆ ಯುದ್ಧ ಮಾಡ್ಲಿ, ನೀನು ಉಳಿದಂತಹ 9 ಜನ ಮಗಧ ಸಾಮ್ರಾಜ್ಯದ ನಂದ ಸಾಮ್ರಾಜ್ಯದ ದೊರೆ ಏನಿದಾರಲ್ಲ ಅವ್ರ ಜೊತೆಗೆ ಯುದ್ಧ ಮಾಡುವಂತ. ಇವನು ರಾಕ್ಷಸಾಮತ್ಯನ ಜೊತೆಗೆ ಯುದ್ಧ ಮಾಡುವಷ್ಟರಲ್ಲಿ ಅವನೇನ್ ಮಾಡಿರ್ತಾನೆ, ಸಂಪೂರ್ಣವಾಗಿ 9 ಜನನ ಸೋಲಿಸಿರ್ತಾನೆ. ಹಾಗೆ ಚಾಣಕ್ಯ ಏನ್ ಮಾಡಿರ್ತಾನೆ, ಈ ಮಗಧ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಪಾಟಲಿಪುತ್ರ ಏನಿರುತ್ತಲ್ಲ, ಆ ಪಾಟಲಿಪುತ್ರದ ಸಿಂಹಾಸನದ ಮೇಲೆ ಇವನಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟಿರ್ತಾನೆ. ಅವಾಗ ಇವನಿಗೆ ಪೂರಸ್ಸಿಗೆ ಇಲ್ಲಿ ಯುದ್ಧ ಮಾಡ್ತಿದ್ದಾರೆ, ಯಾರ ಜೊತೆ, ರಾಕ್ಷಸಾಮತ್ಯನ ಜೊತೆ. ಅಲ್ಲಿ ಪಟ್ಟಾಭಿಷೇಕ ನಡೆದೋಗಿದೆ. ಅವನಿಗೆ ಫುಲ್ಲು ಏನಾಗುತ್ತೆ, ಅವನಿಗೆ ಕಳವಳ ಆಗ್ಬಿಡುತ್ತೆ ಏನಾಯ್ತು ಅಂತ. ಅವಾಗ ಚಾಣಕ್ಯ ತನ್ನ ರಾಜನೀತಿ ಚಾಣಾಕ್ಷತೆಯಿಂದ ಆ ಸಂಪೂರ್ಣ ರಾಕ್ಷಸಾಮತ್ಯನ ಸೈನ್ಯ ಏನಿತ್ತಲ್ಲ ಅದನ್ನೆಲ್ಲದನ್ನು ಕೂಡ ವಶಪಡಿಸ್ಕೊಂಡು, ಇಡೀ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡು ಅಲ್ಲಿ
ಮೌರ್ಯ ಸಾಮ್ರಾಜ್ಯ ಅಂತ ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದು ಎಷ್ಟರಲ್ಲಿ ಅಂದ್ರೆ 321 ಕ್ರಿಸ್ತಪೂರ್ವ 321ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪ್ರಥಮ ರಾಜವಂಶವಾಗಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ.